ನಮಸ್ಕಾರ. ಶರಣಾರ್ಥಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ. ನಾನು ಪ್ರೇಮ್ ಚೌಗಲ, ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಇವತ್ತು ಹುಕ್ಕೇರಿಯಲ್ಲಿ ಹೋರಾಟ ನಡೀತಾ ಇದೆ ನೀರಿಗಾಗಿ. ನಮ್ಮ ನೀರು ನಮ್ಮ ಹಕ್ಕು, ಯಾರಪ್ಪಂದೇನೈತಿ ಡ್ಯಾಮ್ ನಮ್ಮದ, ನಾವು ಜಾಗ ಕೊಟ್ಟಿದ್ದೀವಿ, ನಮ್ಗೆ ನೀರು ಕುಡ್ದ 3 ಜಿಲ್ಲೆ ಬಿಟ್ಟು ಮತ್ತು ಬೇರೆ ಜಿಲ್ಲೆಗೆ ನೀರು ಆಯ್ತವ್ರು ನಾಚಿಗೆಟ್ಟು ಮಂದಿ ಅಂದ್ರೆ ರಾಜಕಾರಣಿಗಳೆಲ್ಲ. ನಾವೇನು ಇಲ್ಲಿ ಹಂಗೆ ಬಸವೇಶ್ವರ ಸರ್ಕಲ್ ಕೂತಿಲ್ಲ. ಜಿಲ್ಲೆ 31 ಜಿಲ್ಲಾ ಅಧ್ಯಕ್ಷರು, ಪದಾಧಿಕಾರಿಗಳು, ಇದರ ಜೊತೆ 239 ತಾಲೂಕಾ ಅಧ್ಯಕ್ಷರು, ಪದಾಧಿಕಾರಿಗಳು ಬರ್ತಾರೆ. ಇದ್ರ ಜೊತೆ ಕನ್ನಡ ಸಂಘಟನೆ, ದಲಿತ ಪರ ಸಂಘಟನೆ, ನ್ಯಾಯವಾದಿಗಳು, ಮಾಜಿ ಸೈನಿಕರು ಮತ್ತು ವಿದ್ಯಾರ್ಥಿಗಳು ನಾಳೆಗೆಲ್ಲ ಬರ್ತಾ ಇದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರಾದ ಚುನ್ನಪ್ಪ ಪೂಜಾರಿ, ಆಮೇಲೆ ರಾಜ್ಯ ಗೌರವ ಅಧ್ಯಕ್ಷರಾದ ಶಶಿಕಾಂತ್ ಗುರುಗಳು ಈ ಕರೆಯನ್ನು ಕೊಟ್ಟಿದ್ದಾರೆ. ಏನು ಕರೆಯನ್ನು ಕೊಟ್ಟಿದ್ದಾರೆ ಅಂದರೆ, ಇವತ್ತು ಹೋರಾಟ ಮುಗ್ದಿಲ್ಲ, ನಾಳೆ 50,000 ಗಂಟೆ ಜನ ಕೂಡಬೇಕಂತ ಕೂಡ್ತಾರೆ. ಏನು ಡೌಟ್ ಇಲ್ಲ. ಯಾಕಂದ್ರೆ ರೈತರು ಒಕ್ಕಟ್ಟಾಗಿದ್ದಾರೆ, ರೈತರ ಸಮಸ್ಯೆ ಗೊತ್ತಾಗಿದೆ. ಯಾವ MLA MP ಏನು ಮಾಡಿಕೊಡಂಗಿಲ್ಲ, ಅವರೆಲ್ಲ ನಾಟಕ ಕಂಪನಿ ಅನ್ನೋದು ಗೊತ್ತೈತಿ. ಅದಕ್ಕೆ ನಮ್ಮ ಹಕ್ಕ ನಮಗೇನು ಬೇಕು ನಾವು ಪಡ್ಕೊಳ್ಳೋ ಸಿಗಲ್ಲ ಅನ್ನೋದು ಗೊತ್ತಾಗಿ ಎಲ್ಲರೂ ಕೂಡ್ತಾ ಇದ್ದಾರೆ. ಮತ್ತು ಈ ರಾಜಕಾರಣಿಗಳ ಏನು ತಿಳ್ಕೊಂಡಾರಂದ್ರೆ, ನಾವು ಏನು ಮಾಡಿದ್ರು ನಡೀತಿ ತಿಳ್ಕೊಂಡಾರ. 28ಕ್ಕೆ 8 ಮಿನಿಸ್ಟರ್ಗಳು ಅದಾರು, 8 MLAಗಳು ಅದಾರ. ಅವ್ರ ಪರಿಸ್ಥಿತಿ ಏನಾಗ್ತೈತಿ ಅಂದ್ರೆ ರೀ, ಎಲ್ಲ ಮಾಜಿ ಮಾಡಿ ರೈತರು ಎಲ್ಲ ಎಲ್ರೇ ಮನಸ್ಸು ಮಾಡ್ರಿ ಅಂದ್ರೆ ಮನಸ್ಸು ಮಾಡಿದಾರ ಅಲ್ರ, ಇನ್ನು ಸ್ವಲ್ಪ ಉಳಿದೈತಿ. ಇವ್ರೇನದಾರ 224 MLA, 28 MP, 75 MLC ಇವ್ರನ್ನೆಲ್ಲಾರು ಮಾಜಿ ಮಾಡಿ ಹೋಗಿತಾರ. ರೈತರು ಭಾಳ ಡೇಂಜರ್ ರೀ. ಆಟ ಸಾಧ ತಿಳ್ಕೊಬೇಡ್ರಿ ನೀವು. ರೈತರಿಗೆ ನೀವೇನಾರ ಸ್ಪಂದನೆ ಕೊಡ್ಲಿಲ್ಲ, ಇವ್ರ ಕೆಲಸ ಮಾಡ್ಲಿಲ್ಲ ಅಂದ್ರೆ 2 ವರ್ಷ ಐತಿ ಟೈಮ್ ನಿಮ್ಗೆ. ನೀವೇ ಗೆಲ್ರಿ, ನೀವೇ ಆರಿಸಿ ಬರ್ರಿ, ನೀವೇ CM ಆಗ್ರಿ, ಮಿನಿಸ್ಟರ್ ಆಗ್ರಿ, ನೀವು ಚಂದ ಇರ್ರಿ. ನಮ್ಮ ರೈತರಿಗೆ, ದೀನ್ ದಲಿತರಿಗೆ, ಯಾರಿಗೆ ಓದಾಕ್ ಬರೆಯಕ್ ಬರ್ದಿಲ್ಲ, ಯಾರು ಬಡವ್ರು ಅದಾರ ಅವ್ರಿಗೆ ನೀವು ಕೆಲಸ ಮಾಡಿಕೊಡ್ರ. ನೀವು MLA MP MLC ಏನ್ ತಿಳ್ಕೊಂಡ್ರಿ, ನಮ್ಮ ಕೆಲಸಗಾರ್ರಿ ನೀವೆಲ್ಲ. ನಾವು ಓಟ್ ಹಾಕಿ ಕಳಿಸಿದಾವ, ನಿಮಗೆ ಪಗಾರ ಕೊಡತ್ತವ ನಮ್ಮ ಕೆಲಸ ಮಾಡಾಕ. ಇದನ್ನ ಮರಿಬೇಡ್ರಿ. ಎಲ್ಲ ಅಧಿಕಾರಿಗಳು ಕರೆಕ್ಟಾಗಿ ತಿಳ್ಕೊರಿ. ನೀವು ನಮ್ಮ ಸೇವಕರ. ಯು ಆರ್ ಆಲ್ ಅವರ್ ವರ್ಕರ್ಸ್, ಯು ಆರ್ ನಾಟ್ ಕಿಂಗ್ಸ್, ವಿ ಆರ್ ಹಿಯರ್ ಕಿಂಗ್ಸ್. ನಾವು ಇಲ್ಲಿ ಕಿಂಗ್ ಇದ್ದೇವೆ. ಓಟ್ ಹಾಕಿದವ್ರು ಕಿಂಗ್, ಓಟ್ ಹಾಕ್ಸ್ಕೊಂಡವ್ರಲ್ಲ. ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ನಮ್ಮ ರಾಜ್ಯದ ರಾಜ್ಯಪಾಲರು ಅವರ ಆಪ್ತ ಕಾರ್ಯದರ್ಶಿ ಆದ ಒಂದು ನಡವಳಿಯನ್ನು ಕೊಟ್ಟಿದ್ದಾರೆ. ಏನ್ ನಡವಳಿ ಇದೆ ಅಂದ್ರೆ, ಎಲ್ಲೇ ಫೇಸ್ಬುಕ್ ಲೈವ್ ವಿಡಿಯೋ ಫೋಟೋ ಎಲ್ಲ ಆಫೀಸಲ್ಲಿ ತೆಗಿಬಹುದಂತ. ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ಕರಪ್ಷನ್ ಸ್ಟಾಪ್ ಮಾಡಕ್ಕೆ. ರೈತರೇ ಯಾವೇ ಅಧಿಕಾರಿಗಳಿಗೆ ಮುಂದೆ ₹1 ಕೊಡಕ್ ಹೋಗ್ಬೇಡ್ರಿ, ಯಾವಾಗೂ ತಗ್ಗಕ್ ಹೋಗ್ಬೇಡ್ರಿ, ಬಗ್ಗಕ್ ಹೋಗ್ಬೇಡ್ರಿ. ಯಾರ ಕರಪ್ಷನ್ ಮಾಡಕ್ ಹೋದ್ರಂದ್ರೆ ಅವ್ರದ್ದು ಲೈವ್ ಮಾಡ್ರಿ, ವಿಡಿಯೋ ಮಾಡ್ರಿ, ಫೋಟೋ ಮಾಡ್ರಿ. ನಾನು ಪ್ರೇಮ್ ಚೌಗಲ, ರಾಜ್ಯದ ಪ್ರಧಾನ ಕಾರ್ಯದರ್ಶಿ, ನನಗೆ ವಿಡಿಯೋ ಕಳಿಸ್ರಿ. ಅವ್ರನ್ನ ಸಸ್ಪೆಂಡ್ ಮಾಡೋ ತಾಕತ್ತು ನಮ್ಮ ಕಡೆ ಐತಿ. ನಮ್ಮ ಕಡೆ ಅಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪದಾಧಿಕಾರಿಗಳಿಗೆ, ಜಿಲ್ಲಾ ಪದಾಧಿಕಾರಿಗಳಿಗೆ ಮತ್ತು ತಾಲೂಕ್ ಪದಾಧಿಕಾರಿಗಳಿಗೆ ಹಕ್ಕಿದೆ. ಅವ್ರಿಗೆಲ್ಲ ಕಳಿಸ್ರಿ, ನಾವು ನಿಮ್ಗೆ ನ್ಯಾಯ ಕೊಡಿಸ್ತೇವೆ. ಕರಪ್ಷನ್ ಬಂದ್ ಆಗ್ಬೇಕು. ಅಧಿಕಾರಿಗಳು ರೈತರು ಹೇಳ್ದಂಗೆ ಕೆಲಸ ಮಾಡ್ಬೇಕು. ಎಲ್ಲ ರಾಜಕಾರಣಿಗಳು ಕೂಡ ರೈತರಿಗೆ ಬೆಂಬಲ ಕೊಡಬೇಕು, ರೈತರ ಕೆಲಸ ಮಾಡಬೇಕು. ಇನ್ನು ಎಲ್ರ ಆಟ ಹಚ್ಚಿರಂದ್ರೆ ನಿಮ್ಮನ್ನ ಮಾಜಿ ಮಾಡಿ ಚಿಲ್ಮರಿ ಬಟ್ಕಲ್ಲಿ ತಿಂದ ಬಸ್ ಸ್ಟ್ಯಾಂಡ್ದಾಗ ಕುಣ್ಣೋಂಗ್ ಮಾಡ್ತಾವ. ಇದು ಎಚ್ಚರಿಕೆ. ನಾಳೆ ಹುಕ್ಕೇರಿಗೆ ಬಂದ ಹುಕ್ಕೇರಿಗೆ ರೈತರ ಬೇಡಿಕೆಗೆ ನೀವು ಏನ್ ಕೊಡಬೇಕು? ಬೆಂಬಲ ಕೊಡಬೇಕು, ಸ್ಪಂದನೆ ಕೊಡಬೇಕು. ಏನ್ ತಿಳಿದ್ರೆ ನೀವು 40 ವರ್ಷ 50 ವರ್ಷ ಬೇಕು ನಿಮ್ಗೆ, 40-50 ವರ್ಷ ಬೇಕು ನಿಮ್ಗೆ. ಯಾಕ್ರಿ ಏನ್ ಮಾಡ್ತಾ ಇದ್ರಿ ನೀವು? ಆರ್ಸ್ ಓದಿದ್ದನ ಲೈಟ್ ಕಂಬ ಇಲ್ಲಂದ್ರೆ ಲೈಟ್ ಕಂಬ ಹಾಕಾಕ, ಸ್ಕೂಲ್ ಇಲ್ಲಂದ್ರೆ ಸ್ಕೂಲ್ ಇದಲ್ಲದ ಏನ್ ಮಾಡ್ಬೇಕ್ರಿ ನೀವು? ಯಾವ್ಲಿ ನೀರಾವರಿ ಇಲ್ಲ, ನೀರಾವರಿ ಮಾಡ್ಬೇಕು. ಇದನ್ನೆಲ್ಲ ಬಿಟ್ಟ ತಾವು ಏನ್ ಮಾಡ್ತಾ ಇದ್ರಿ? ನಮಗೆ ಹೆಮ್ಮೆ ಇದೆ. ನಮ್ಮ MLA, ನಮ್ಮ MPಗಳು, ನಮ್ಮ MLC ಆ ಹೆಮ್ಮೆನ ನೀವು ಹೆಂಗೆ ಕಾಕೊಳ್ಳೋರು? ಕರೆಕ್ಟಾಗಿ ಕೆಲಸ ಮಾಡ್ರಿ. ರೈತರ ಪರ, ದಲಿತರ ಪರ, ಬಡವರ ಪರ ನ್ಯಾಯ ಕೊಡಿಸ್ರಿ. ನಾವು ನಿಮಗೆ ಸಲ್ಯೂಟ್ ಹೊಡಿತಾವ. ನೀವು ನ್ಯಾಯ ಕೊಡ್ಸಂಗಿಲ್ಲ. ನಾವು ಮಾಡಿದ್ದ ಕರೆ 2,000 5 ವರ್ಷದಾಗ 2,000 ಕೋಟಿ ಲೂಟಿ ಮಾಡೋದ, 500 ಕೋಟಿ ಲೂಟಿ ಮಾಡ್ಕೋತ ಹೊಂಟ್ರಿ ಅಂದ್ರೆ ನಾವು ನಿಮ್ಮನ್ನ ಹಗುರವಾಗಿ ಬಿಡಂಗಿಲ್ಲ. ಇದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ.